ಸಿವಿಲ್ ವರ್ಕಿಂಗ್ ಡೇ ಅಂತ ಹೇಳಿ ರೆಜುವಿನೇಟಿಂಗ್ ಪ್ರೋಗ್ರಾಮ್ ಅಂತ ಮಾಡ್ಕೊಂಡಿದ್ದಾರೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ವಕೀಲರು 24/7 ಕೆಲಸ ಮಾಡಬೇಕು. ವಕೀಲರು ಕೆಲಸ ಮಾಡಿದ್ರಷ್ಟೇ ಕೋರ್ಟ್ ನಲ್ಲಿ ಕೆಲಸ ಆಗುತ್ತೆ, ನ್ಯಾಯಾಧೀಶರಿಗೆ ಕೆಲಸ ಇರುತ್ತೆ, ಕಕ್ಷಿದಾರರಿಗೆ ನ್ಯಾಯ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ದಿನ ಹೋಗಿ ವಕೀಲರು ಕೆಲಸ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಬದಲಾವಣೆಗಳು ಬೇಕಾಗುತ್ತೆ, ಮನಸ್ಸಿಗೆ ಮುದ ನೀಡುವಂತ ಒಂದು ಕಾರ್ಯಕ್ರಮ ಬೇಕಾಗುತ್ತೆ. ಹಾಗಾಗಿ ರಿಜುವಿನೇಟಿಂಗ್ ಪ್ರೋಗ್ರಾಮ್, ಈ ಕಲ್ಚರಲ್ ಇವೆಂಟ್ ಮಾಡಿದಿರಿ, ತುಂಬಾ ಸಂತೋಷ ಆಗ್ತಾ ಇದೆ. ಈ ಕಲ್ಚರಲ್ ಇವೆಂಟ್ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ವಕೀಲರಿದ್ದಾರೆ, ಅವರ ಫ್ಯಾಮಿಲಿ ಅವರಿದ್ದಾರೆ. ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗುವಂತದ್ದು ಅಥವಾ ಎಲ್ಲರಿಗೂ ಅರ್ಥ ಆಗುವಂತ ಒಂದು ಸಣ್ಣ ಕಥೆಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಶಿಸ್ತಿರಬೇಕು, ಸಮಯದ ಅರಿವಿರಬೇಕು, ಬದ್ಧತೆ ಇರಬೇಕು ಅಂತ, ಮತ್ತು ಹಿರಿಯರಿಗೆ ಗೌರವ ಕೊಡುವಂತ ಮನೋಭಾವನೆ ಇರಬೇಕು. ಮನೆಯಲ್ಲಿ ತಂದೆ ತಾಯಿಗಳಿಗೆ ಇರಬಹುದು, ಆಫೀಸ್ನಲ್ಲಿ ಸೀನಿಯರ್ಗೆ ಇರಬಹುದು, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಇರಬಹುದು, ಅಥವಾ ಯಾರಿಗೆ ಇರಬಹುದು, ಅಥವಾ ಗುರು ಶಿಷ್ಯರಿರಬಹುದು. ಗೌರವ ಕೊಡ್ಲಿಲ್ಲ ಅಥವಾ ಅವರ ಮಾತನ್ನ ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಗುರು ಶಿಷ್ಯರು ಇರ್ತಾರೆ, ಎಲ್ಲೋ ಹೋಗ್ಬೇಕಾಗಿರುತ್ತೆ. ಗುರು ತುಂಬಾ ಇದರಲ್ಲಿ ಶಿಷ್ಯನನ್ನ ನೋಡ್ಕೊಳ್ತಾ ಇರ್ತಾರೆ. ಬಟ್ ಶಿಷ್ಯನಿಗೆ ಏನ್ ಹೇಳಿದ್ರು ಸ್ವಲ್ಪ ಕಿರಿಕಿರಿ ಮಾಡೋ ಅಭ್ಯಾಸ ಮತ್ತು ಕೆಲವೊಮ್ಮೆ ಮಾತು ಕೇಳಲ್ಲ. ಈ ಗುರುಗೂ ಇದರಿಂದ ಬೇಜಾರಾಗಿರುತ್ತೆ. ಎಷ್ಟು ತಿಳಿ ಕೇಳಿದ್ರು ಅವ್ರು ಕೇಳ್ತಾ ಇರಲ್ಲ. ಸರಿ, ಇಬ್ರು ಎಲ್ಲೋ ಹೋಗ್ಬೇಕಿತ್ತೆ, ಬಸ್ ಅಲ್ಲಿ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಅಂದ್ರೆ ತಂಗುದಾಣಕ್ಕೆ ಬರ್ತಾರೆ. ತಂಗುದಾಣದ ಪಕ್ಕ ಒಂದು ಅಂಗಡಿ ಇರುತ್ತೆ. ಆ ಅಂಗಡಿ ಅವನು ಒಂದು ಡಬ್ಬಿ ಫುಲ್ ಒಳ್ಳೆ ರುಚಿಯಾದ ತುಪ್ಪವನ್ನ ತುಂಬಿಟ್ಟಿರ್ತಾನೆ. ಈ ಶಿಷ್ಯನಿಗೆ ಸುಮ್ಮನೆ ಇರಕ್ಕಾಗಲ್ಲ, ಹೋಗಿ ಆ ತುಪ್ಪಕ್ಕೆ ಒಂದು ಬೆರಳನ್ನ ಅದ್ದುತ್ತಾನೆ. ಗುರು ಹೇಳ್ತಾನೆ, ಹಾಗೆಲ್ಲ ಇಟ್ಟಿದ್ದನ್ನ ಮುಟ್ಬಾರ್ದಪ್ಪ, ಬೆರಳದ್ದಬಾರ್ದು ಅಂತ. ಇಟ್ರೆ ಏನಾಗುತ್ತೆ ಅಂತಾನೆ. ಇವನು ಹೀಗೆ ಪ್ರಶ್ನೆ ಮಾಡ್ತಾನಲ್ಲ ಅಂತ ಗುರುವಿಗೆ ಬೇಜಾರಾಗುತ್ತೆ. ಆಮೇಲೆ ಶಿಷ್ಯ ಏನ್ ಮಾಡ್ತಾನೆ, ಆ ತುಪ್ಪವನ್ನ ಕೈಗೆ ಅದ್ದಿ ಬಾಯಿಗೆ ಹತ್ಕೊಂಡಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅವನ್ ತೆಗೆದನ್ನ ಗೋಡೆಗೆ ಹಚ್ತಾನೆ, ಕೈ ಬೆರಳನ್ನ ಗೋಡೆಗೆ ಇಡ್ತಾನೆ. ಆ ಗೋಡೆಯಲ್ಲಿ ತುಪ್ಪದ ಕಲೆ ಅಂಟುತ್ತೆ. ಅಲ್ಲಿಗೆ ಒಂದು ನೊಣ ಬಂದು ಕುತ್ಕೊಳ್ಳುತ್ತೆ ತುಪ್ಪದ ಇಟ್ಟ ಗೋಡೆ ಮೇಲೆ. ಅದರ ಮೇಲೆ ನೊಣವನ್ನ ಹಿಡಿಲಿಕ್ಕೆ ಒಂದು ಹಲ್ಲಿ ಬರುತ್ತೆ. ಹಲ್ಲಿ ಬಂದು ಏನ್ ಮಾಡುತ್ತೆ, ಬಾಲ ಅಲ್ಲಾಡಿಸ್ತಾ ಬರುತ್ತೆ. ದೂರದಲ್ಲಿ ಒಂದು ನಾಯಿ ಅಂಗಡಿ ಮುಂದೆ ನೋಡ್ತಾ ಕೂತಿರುತ್ತೆ. ಆ ನಾಯಿ ಏನ್ ಮಾಡುತ್ತೆ, ಓಡಿ ಬಂದು ಅಲ್ಲಿಯನ್ನ ಹಿಡಿಯಕ್ ಹೋಗುತ್ತೆ. ಅಲ್ಲಿಯನ್ನ ಹಿಡಿಲಿಕ್ಕೆ ಹೋಗುವಷ್ಟೊತ್ತಿಗೆ ತುಪ್ಪದ ಡಬ್ಬಿ ಬಿದ್ದು ಹೋಗುತ್ತೆ. ಫುಲ್ ತುಪ್ಪ ಚೆಲ್ಲಾಡತ್ತೆ. ತುಪ್ಪ ಚೆಲ್ಲಾಡಿದ ತಕ್ಷಣ ಅಂಗಡಿ ಅವನು ಜೋರಾಗಿ ಬಿಯ್ಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಾಯಿಗೆ ತಗೊಂಡು ಪಟ್ ಪಟ್ ಅಂತ ಹೊಡಿತಾನೆ. ನಾಯಿಗೆ ಸರಿಯಾಗಿ ಹೊಡೆದಾಗ ನಾಯಿಯ ಮಾಲೀಕ ಇರ್ತಾನಲ್ಲ, ಅವನು ಓಡಿ ಬರ್ತಾನೆ. ನನ್ನ ನಾಯಿಗೆ ಯಾಕೆ ಹೊಡಿತೀಯಾ ಅಂತ. ಇಲ್ಲ, ನನ್ನ ತುಪ್ಪದ ಡಬ್ಬಿ ಎಲ್ಲ ಚೆಲ್ಲಿ ಲಾಸ್ ಮಾಡಿದೆ ಅಂತ. ಇವರಿಬ್ಬರಲ್ಲಿ ಜೋರು ಜಗಳ ಆಗತ್ತೆ. ಯಾವ ಮಟ್ಟಕ್ಕೆ ಜಗಳ ಆಗತ್ತೆ ಅಂದ್ರೆ ಹೊಡೆದಾಟ ಬಡದಾಟ ಜಗಳ ಆಗಿ ದೊಡ್ಡ ಪ್ರಮಾದ ಆಗತ್ತೆ ಅಂತ. ಹಾಗಾಗಿ ನಾವುಗಳು ಯಾರೇ ಆಗ್ಲಿ, ಹಿರಿಯರು ಏನ್ ಹೇಳ್ತಾರೆ, ಅದ್ರ ಯಾಕೆ ಹೇಳ್ತಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಪ್ರತಿಯೊಂದು ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಇದೊಂದು ಜಸ್ಟ್ ಮಾರಲ್ ಸ್ಟೋರಿ. ನಾವು ಇಲ್ಲಿ ಈಗ ವಕೀಲರು ಕೋರ್ಟ್ ಅಲ್ಲಿ ಅಷ್ಟೇ ನಾವು ಎನ್ನುವುದನ್ನೆಲ್ಲ ಮರೆತು, ನಾನು ಅನ್ನೋದನ್ನ ಮರೆತು ನಾವು ಅಂತ ಸೇರ್ಕೊಂಡು ಇದನ್ನ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಎಂಜಾಯ್ ಮಾಡ್ತಾ ಇದೀವಿ. ನಮ್ಮೊಂದಿಗೆ ನಮ್ಮ ಪ್ರಾಸಿಕ್ಯೂಟರ್ಸ್ ಇದ್ದಾರೆ, ಡಿಫೆನ್ಸ್ ಲಾಯರ್ಸ್ ಇರ್ತಾರೆ, ಎಲ್ಲರೂ ಇದ್ದಾರೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆಲ್. ಟ್ರಾನ್ಸ್ಫರ್ ಅನ್ನೋದು 3 ವರ್ಷಕ್ಕೊಮ್ಮೆ ಪ್ರಕ್ರಿಯೆಯಾಗಿ ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಹಾಗಾಗಿ ಪ್ರತಿ ವರ್ಷ ಕೆಲವು ನ್ಯಾಯಾಧೀಶರು ಹೋಗ್ತಾ ಇರ್ತಾರೆ, ಮತ್ತೆ ಹೊಸಬರು ಬರ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಸಂಪ್ರದಾಯವಾಗಿ ಹಿಂದೆ ಸುಮಾರು 45 ವರ್ಷದಿಂದ ಲಾಸ್ಟ್ ವರ್ಕಿಂಗ್ ಡೇ ಅನ್ನೋದಕ್ಕೆ ನಾವು ಇದೊಂದು ಔತಣಕೂಟವನ್ನು ಏರ್ಪಡಿಸ್ತೀವಿ. ಈಗ ವರ್ಗಾವಣೆಗೊಂಡು ಹೋಗುತ್ತಿರುವಂತಹ ಎಲ್ಲಾ ನ್ಯಾಯಾಧೀಶರಿಗೂ ಮುಂದಿನ ಸ್ಥಳದಲ್ಲಿ ಮುಂದಿನ ಅವಧಿಯಲ್ಲಿ ಒಳ್ಳೇದಾಗಲಿ, ಅವರಿಗೂ ಅವರ ಕುಟುಂಬ ಸದಸ್ಯರಿಗೂ ಒಳ್ಳೇದಾಗಲಿ, ಆರೋಗ್ಯ ಕೊಡ್ಲಿ ಅಂತ ಹೇಳಿ ಆ ದೇವರನ್ನು ಪ್ರಾರ್ಥಿಸ್ತಾ, ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.